ಇಷ್ಟೊತ್ತು ಕೂಡ ಅನೇಕ ಮುಖಂಡರು ಮಾತಾಡಿದ್ದಾರೆ. ನಾನು ಮಾತಾಡೋದನ್ನ ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ. ನೀವು ನಮಗೆ 4 ಬಾರಿ ಮತ ಹಾಕಿದ್ದೀರಿ. ಮತ ಕಡಿಮೆ ಹೆಚ್ಚು ಮುಖ್ಯವಲ್ಲ. ಒಬ್ಬ ಮನುಷ್ಯ ಗೆಲ್ಲಬೇಕಾದ್ರೆ ನೀವು ಹಾಕಿರ್ತಕ್ಕಂಥ ಮತಗಳು ಕೂಡ ಸೇರ್ಕೊಂಡೇ ಗೆಲ್ಲಬಹುದು. ಹಾಗಾಗಿ ಪುತ್ತೂರು ಹೋಬಳಿಯಲ್ಲಿ ಕೂಡ ಅನೇಕರು ಕೂಡ ಪಕ್ಷಕ್ಕೆ ದುಡಿದು ಕೆಲಸ ಮಾಡಿ ನನ್ನ ಜಯಶೀಲನಾಗಿ ಮಾಡಿತ್ತು. ಒಬ್ಬ ಶಾಸಕರಾಗಿ ಆಯ್ಕೆ ಆದ್ಮೇಲೆ ಆ ಕ್ಷೇತ್ರ ಋಣವನ್ನು ತೀರಿಸಬೇಕಂತೂ ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಹಾಗಾಗಿ ಇವತ್ತು ನಾನು ಏನು ಕಳೆದ ಬಾರಿ ಕೂಡ ಅನೇಕ ರಸ್ತೆಗಳನ್ನ ಮಾಡ್ತಾ ಬಂದೆ. ಈ ಬಾರಿ ಕೂಡ ಕಳೆದ 2 ವರ್ಷದಲ್ಲಿ ಹೆಚ್ಚು ಕೆಲಸ ಮಾಡಲಿಲ್ಲ. ಈ ಭಾಗದಲ್ಲಿ ಈ ಭಾಗದ ಮುಖಂಡರಾಗಿರ್ತಕ್ಕಂಥ ನಮ್ಮ ಎಂ ನಾರಾಯಣ ಶರಣಮ್ಮನವರು, ಉಡುಪಿ ನಾರಾಯಣ ಸ್ವಾಮಣ್ಣವರು, ಬಾಬು ಅವರು, ಪ್ರತಾಪ್ ಅವರು, ಹೀಗೆ ಮುನ್ರಾಜ್ ಅವರು, ವೆಂಕಟೇಶ್ ಅಣ್ಣವರು ಇವೆಲ್ಲ ಕೂಡ ಒತ್ತಾಯ ಮಾಡ್ತಾ ಇದ್ರು. ಏಮ ನಮ್ಮ ಹೋಗ್ಲಿ ಪಲ್ಲಿ ಹೇಳಿ ಸಿರಿಗ ಏಮನ ಪಲ್ಲಿಗೆ ಬತ್ತೆ ಪಗ್ ಬೆತ್ಕೊಂಡಾಗುತ್ತೆ. ಇದಕ್ಕೆ ನನಗೆ ಕಟ್ಟಾಕಲ್ಲ ಬಾಬು ನೇಡ ಕೇಳಕ್ಕೆ. ನಾನು ನೋಡಿದೆ ಗಾಜರ್ ಏನಪ್ಪ ಇದು ಕೆಲಸ ಕೊಡದೆ ಬಾಬಾ ಗಾವಲ್ ಬೇಡ, ಬಾಬು ಇನ್ನು ಬಹಳ ಸಮಸ್ಯೆ ಮಾಡಬೇಕು ಅಂತ ಹೇಳಿ ಅವರು ನಾರಾಯಣಸ್ವಾಮಣ್ಣವರು ನಮ್ಮ ಪಕ್ಷಕ್ಕೆ ಬಂದ್ಮೇಲೆ ವಿಶೇಷ ಶಕ್ತಿ ಬಂದು ನಮಗೆ. ಒಬ್ಬ ಹಿರಿಯಣ್ಣ ನಮ್ಮ ಮಟ್ಟಿಗೆ ಬಂದ್ರು. ಒಬ್ಬ ಹಿರಿಯಣ್ಣ ಬಂದ ಮೇಲೆ ಆ ಹಿರಿಯಣ್ಣ ಅನುಭವಗಳನ್ನ ತೋಟ ಹಾಕ್ತದೆ. ನಾನು ಅಣ್ಣ ಹತ್ರ ಚರ್ಚೆ ಮಾಡಿದಾಗ ಇಲ್ಲ ನಮ್ಮ ಭಾಗಕ್ಕೆ ನಾವು ಕೂಡ ಹುಡುಗಿದ್ದೀರಿ ನೀವು ಹೇಳಿ ಅಂದ್ರು. ಮೊದಲಿಗೆ 10 ಕೋಟಿ ಅಂದೆ, ತದನಂತರ ಪಟ್ಟಿ ಬೆಳಿತಾನೆ ಹೋಯ್ತು. ಇವತ್ತು 32 ಕೋಟಿಗಳಲ್ಲಿ ತಾರ್ ರಸ್ತೆ, ಸಿಮೆಂಟ್ ರಸ್ತೆ, ಐಮಾಸ್ ದೀಪ, ಕುಡಿಯುವ ನೀರಿನ ಪ್ಲಾಂಟ್, ಅವ ಗ್ರಾಮದಲ್ಲಿ ಒಬ್ಬ ಹೆಣ್ಣು ಮಗಳು ನೆಮ್ಮದಿ ಜೀವನ ಮಾಡಲಿಕ್ಕೆ ಎಲ್ಲ ಸೌಲಭ್ಯಗಳು ಬೇಕೋ ಮೂರು ಸೌಲಭ್ಯಗಳನ್ನ ಇವತ್ತು ಎಲ್ಲ ಮುಖಂಡರ ಆಶೀರ್ವಾದದಿಂದ ಹೋಗ್ಲಿ ಕೊಡ್ತಾ ಇದ್ದೀವಿ. ಅವರ ಉತ್ಸಾಹಕ್ಕೆ ತಡೆ ಹಚ್ಚಬಾರ್ದು ಅಂತೇಳಿ ಆಯ್ತು ಮಾಡಿ ಅಂತ ಹೇಳಿದ್ರೆ ಇವತ್ತು ಬಹಳ ಅಚ್ಚುಕಟ್ಟಾಗಿ ಇವರೆಲ್ಲ ಸ್ನೇಹಿತರು ಸೇರ್ಕೊಂಡು ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಈ ಒಂದು ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಬಹುಶಃ ಸಾಲ ಸೇರ್ತಕ್ಕಂಥದ್ದು ಇದೇ ಮೊದಲ ಬಾರಿ ಅಂತ ನಾನು ಅದು ಭಾವಿಸ್ತೇನೆ. ಯಾಕಂದ್ರೆ ಚುನಾವಣೆ ಬಂದ ಜಾಸ್ತಿ ಇರ್ತಾರೆ. ಯಾಕೆ ಹೇಳಿ, ಅದು ಬೇರೆ ಕಾರಣ ನಿಮಗೆ ಬೇಡ ಇಲ್ಲ. ಆದ್ರೆ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಸೇರ್ತಕ್ಕಂಥದ್ದು ಬಹಳ ಅಪರೂಪ. ಅಂತ ಸಂದರ್ಭದಲ್ಲಿ ಈ ಹೋಬಳಿಯ ಎಲ್ಲ ಮುಖಂಡರು ಕೂಡ ನಮ್ಮದೇ ಕಾರ್ಯಕ್ರಮ ಅಂತ ಹೇಳಿ ಬಹಳ ದೊಡ್ಡ ಮತ್ತು ಬಹುಸಂಖ್ಯೆಯಲ್ಲಿ ಎಲ್ಲ ಬಂದಿದ್ದೀರಿ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಹಕಾರ ಕೊಟ್ಟಂತಹ ಮುಖಂಡರಾಗಿರ್ತಕ್ಕಂಥ CM ನಾರಾಯಣ ಸ್ವಾಮಣ್ಣ, ನಮ್ಮ ನಾಗಭೂಷಣ್ ಬಾಬು, ಪ್ರತಾಪ್, ನಮ್ಮ ಮಂಜು ಒಳ್ಳೆಯ ತರ ಘಾಟಿ ಬಂದಿ ಗೊತ್ತಾಗುತ್ತೆ. ನಾವು ಘಾಟಿ ಅಂದಿಲ್ಲಪ್ಪ, ನನ್ನ ಒಳ್ಳೆಯ ಮಂಜು ಮಂಜು, ಚಲಪತಿ, ಮುನ್ರಾಜು, ಆನಂದ್, ಹೀಗೆ ಇವೆಲ್ಲ ಸ್ನೇಹಿತರು ಕೂಡಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಅಲ್ಲಿ ಈ ಕಾರ್ಯಕ್ರಮ ಮಾಡೋದ್ರಿಂದ ನಿಮ್ಮದ ಒಂದು ನಾಯಕತ್ವ ಗಟ್ಟಿಕೊಳ್ಳಲಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಲೀಡರ್ ಯಾವ ಲೀಡರ್ ಅಂದ್ರೆ ಯಾವ ಸಮಾಜದಲ್ಲಿ ಜನರ ಮಧ್ಯೆ ನಿಂತು ಜನರ ಕಷ್ಟ ಅಷ್ಟಗಳಿಗೆ ಭಾಗಿಯಾಗಿ ಜನಪರ ಕೆಲಸ ಮಾಡ್ತಾರೆ, ಅವರೇ ನಮ್ಮ ಲೀಡರ್, ಅವರೇ ನಮ್ಮ ನಾಯಕರು. ಇವತ್ತು ವೇದಿಕೆ ಮೇಲೆ ಕೂತಿದ್ದಾರೆ, ವೇದಿಕೆ ಮುಂಬರ್ತಕ್ಕಂಥ ಮುಖಂಡರು, ಇವರು ನಮ್ಮ ನಾಯಕರು. ಬರೀ ವೇದಿಕೆಗಳಲ್ಲಿ ಬಂದು ನಾನು ಅಂತ ಭಾಷಣ ಮಾಡೋ ನಾಯಕನಲ್ಲ. ನಿಜವಾಗ್ಲೂ ಕೂಡ ನಿಮ್ಮಗಳ ಪ್ರತಿ ಗ್ರಾಮ ಕೂಡ ನಮಗೆ ಯಾವ ಸೌಲಭ್ಯ ಬೇಕು, ಎಲ್ಲಿ ಕುಡಿಯುವ ನೀರು ಬೇಕು, ಎಲ್ಲಿ ಆರೋ ಪ್ಲಾಂಟ್ ಬೇಕು, ಎಲ್ಲಿ ಐಮಾಸ್ ಲೈಟ್ ಬೇಕು, ಎಲ್ಲಿ ತಾರ್ ರಸ್ತೆ ಬೇಕು, ಇಂಥವುಗಳನ್ನ ಮಾಡ್ಕೊಳ್ಳೋದಕ್ಕೆ ಈ ಎಲ್ಲ ಮುಖಂಡರು
ನನಗೆ ಬಂದು ನಾರಾಯಣ ಸ್ವಾಮಣ್ಣ ಮಾರ್ಗದರ್ಶನದಲ್ಲಿ ನನಗೆಲ್ಲ ಹೇಳಿ ನಿಮಗೆ ಆಮೇಲೆ ಕೆಲಸ ಮಾಡಿ ನನಗೆ ಸಿಂಧುಪುರ ಬಾಕಿ ಉಳಿದಿದ್ರೆ ಕೊಡಿಯಿಂದ ನಾನೇ ಕೇಳಿದೆ. ಅಷ್ಟು ಹೇಳಿದ್ರೆ ತರ ಬಾಬು ದೊಡ್ಡ ಲಿಸ್ಟ್ ಕಾಸು ಕೊಟ್ಟೆ చెప్తాడಲ್ಲ ಇದೆ ఇంకో ప్లాన్ చేసినాడు ఎమ్మెల్యే పద్మగా వేసిస్తామో పొందిస్తాడు ಅದಕ್ಕೆ ಇವತ್ತು ಮನೆಯಲ್ಲಿ ಪಂಚಾಯತಿಯಲ್ಲಿ ಹನುಮಂತರಾಜ ರಸ್ತೆ ಹಾಕಿದ್ದೀನಿ, ಬಾಕಿ ರಸ್ತೆಯನ್ನು ಮಾಡಿಕೊಡ್ತೀನಿ. ತಿರುಪತಿ ತೋಟಕ್ಕೆ ಶಿಲಂಗಿ ರಸ್ತೆ, ಈಶ್ವರ ದೇವಸ್ಥಾನ ರಸ್ತೆ, ವೇಣುಗೋಪಾಲ ಗಡಿ ರಸ್ತೆ, ಗಂಗಾಪುರಕ್ಕೆ ಹೈಮಾಸ್ ದೀಪ, ಪಟ್ನ ಹಣದ ರಸ್ತೆ, ಮರಳಿ ಕೃಷಿ ಕಾಲದ ಹೈಮಾಸ್ ದೀಪ, ಶಿವಲಿಂಗ ಸಿಸಿ ರಸ್ತೆ, ಸರ್ಕಾರಿ ಶಾಲೆ ಹಳೆ ಸೋಮಸ ರಸ್ತೆ, ಭಟ್ರಳ್ಳಿಯಿಂದ ಹಿರಣ್ಯದವರ ಮನೆ ರಸ್ತೆ, ಕೆಂಚಾಪುರದ ಸಿಸಿ ರಸ್ತೆ, ಕೋಡಿಗಾಲಹಳ್ಳಿಯಿಂದ ಚಾಮಿ ರಸ್ತೆ, ಶಿವಲಿಂಗ ಗ್ರಾಮಕ್ಕೆ ಮತ್ತೊಂದು ಹೈಮಾಸು. ಇದರೊಟ್ಟಿಗೆ ಇನ್ನೂ ಕೂಡ ನಾರಾಯಣ ಸ್ವಾಮಣ್ಣವರು ಮತ್ತು ಎಲ್ಲ ಪಂಚಾಯತ್ ಮುಖಂಡರು ಏನ್ ಹೇಳ್ತಾರೋ ಅವರಿಗೆ ಇನ್ನೂ 10 ಕೋಟಿ ರೂಪಾಯಿ ಬೆಲೆ ಕೊಡ್ತೇನೆ ಯಾರ ಹೇಳ್ತಾರೆ. ಅದೇ ಅಣ್ಣ ಹೇಳಿದಂಗೆ ಎಂದ್ರೆ ಸತೀಶ್ನ మీకు ఇచ్చినట్లు నేను ఫోన్ రాసి కూడా లోన్ గడిపోయినా ಅಲ್ವಾ. ಹಣ ಹೇಳ್ತಾ ಇದ್ರು ಕೈಲಾಗ್ದರು ಮೈ ಪಡಿಸ್ಕೊಳ್ತಾರೆ ಅಂತ. ಸ್ವಾಮಿ ಯಾರ ಆ ಮಾತಿನ ಮಹಾನುಭಾವರಿಗೆ ಹೇಳ್ತೀನಿ, ಎಸ್ ಎನ್ ನಾರಾಯಣ ಸ್ವಾಮಿ 13 ವರ್ಷಗಳಲ್ಲಿ ಏನು ಮಾತು ಕೊಟ್ಟಿದ್ದೇನೋ ಆ ಮಾತು ತಡ್ಕೊಂಡಿದ್ದೀನಿ. ನಾನು ಶಾಸಕರಾದ ಮೇಲೆ ಎಲ್ಲ ಗ್ರಾಮಗಳು ಕೂಡ 2, 3, 4, 5, 6, 7, 8 ಅಂತೇಳಿ ಇದೇ ಅಬ್ಬಳಿ ಗ್ರಾಮಕ್ಕೆ 11 ಬೋರ್ ಕೊಡದೆ. ನನ್ನ ತಾಯಂದ್ರು ಕುಡಿಯೋ ನೀರಿಗೆ ಬಹಳಷ್ಟು ಕಷ್ಟ ಪಡ್ತಾ ಇದ್ರು. ರಾತ್ರಿ ಎಲ್ಲ ಕೂಡ ಬಿನ್ನಿಗೆ ಎತ್ಕೊಂಡು ಕಾಯ್ತಾ ಇತ್ತು. ಇವತ್ತು ಆ ಪ್ರಸಿದ್ಧಿ ಅಮ್ಮ ಇದೆಯಾ? ಯಾರು ಇಲ್ಲ. ಮನೆ ಮುಂದೆ ಕೊಳಾಯಿ ನಲ್ಲಿ ತಿರುವು ಹಿಡ್ಕೊ ಮುಂದೆ ಅದು ಹೊರಡೋದು. ಏ ಅಮ್ಮ ಅಡುಗೆ ಬಿಡಿ ಅಲ್ಲಿ ಅಯ್ಯೋ ಸುಮ್ಮನೆ ಮಗು ಗಂಡು ಬ್ರೇಕ್ ಕಾತುತ್ತಾನೆ ಅಲ್ಲಿ ನೀ ಕಾಯಿಸ್ಬೇಕು ಹಾಯಮ್ಮ ಕೇಳೋದಿಲ್ಲ. ತಿರುವುದು ಇಟ್ಕೊಳ್ಳೋದು ಇಟ್ಕೊಂಡು ಹೋಗ್ತಾ ಅಲ್ಲ ಬಾವು. ಆಮೇಲೆ ನಿಮಗೆ ಫಿಲ್ಟರ್ ಹಾಕೊಟ್ಟಿದ್ದೀವಿ ಇವತ್ತು. ಈ ಬಿಸ್ಲರಿ ನೀರು ಮೊದಲು ಯಾಕೆ ಕುಡಿತಾ ಇದ್ದು? ಪೇಟೆಯವರು, ಸಾಹುಕಾರರು, ಯಾರು 1 ಲೀಟರ್ಗೆ ನಾನು ಯೋಚನೆ ಮಾಡಿದೆ. ಇವತ್ತು ವಾಟರ್ ಫಿಲ್ಟರ್ ಐಮಾಸ್ ಇದು ಸರ್ಕಾರಿ ಸ್ಕೀಮ್ಗಳಲ್ಲ. ಈ ತಾಲೂಕಲ್ಲಿ ಪ್ರತಿ ಗ್ರಾಮ ಕೂಡ ವಾಟರ್ ಫಿಲ್ಟರ್ ಕೊಡಬೇಕು, ಶುದ್ಧ ನೀರು ಕೊಡಬೇಕು, ನನ್ನ ಪ್ರತಿಯೊಂದು ತಾಯಿದ್ರು ಕೂಡ ಬಿಸ್ತರಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತೆಲ್ಲ ಊರಿಗೂ ಪ್ಯಾಂಟ್ ಕೊಟ್ಟಿದ್ದೀವಿ. ಇದು ಸರ್ಕಾರಿ ಸ್ಕೀಮ್ ಅಲ್ಲಮ್ಮ ಪ್ಯಾಂಟ್. ಯಾವ ಸರ್ಕಾರಿ ಸ್ಕೀಮ್ ಅಲ್ಲ ಪ್ಯಾಂಟ್ ಇಲ್ಲ. ಹೈಮಾಸ್ ದೀಪಗಳು ಹೈಮಾಸ್ ಗೊತ್ತೇ ಇರಲಿಲ್ಲ. ಊರುಗಳಲ್ಲಿ 100 ಕ್ಯಾಂಡಲ್ ಬಲ್ಪ್ ಹಾಕೋದು, ಅದು ಪುಡುಗು ಉಳಿತಾರೆ. ಮಳೆ ಬಂದ್ರೆ ಅಡವಿ ಬಿತ್ತಂದ್ರೆ ಬಲ್ಪ್ ಡಬ. ಆಮೇಲೆ ನೀವು ಬಂಬರ್ಗಿದೆ ಯಾಪ ಲೈಟ್ ಹೋಗ್ಬಿಟ್ಟಿದ್ದಾರೆ ನಮ್ ಕಲ್ಯಾಗ ನಮ್ ಕಾಲದಲ್ಲಿ ಲೈಟ್ ಹೋಗ್ಬಿಟ್ಟಿದ್ದು. ಹಾಕುವ ಕತ್ಲು ಅಂದ್ರೆ ಯಾರು ಆಗ್ತಾ ಇಲ್ಲ. ಅದೇನಮ್ಮ ಹಾಕೋರು 2 ಹತ್ರ ಬರೆಗೆ ಹಾಕೋರು ಬಲ್ಪ್ಗಳನ್ನ. ಅದೇ ನಾನಿವತ್ತು ಪ್ರತಿ ಹಳ್ಳಿಯಲ್ಲಿ ಕೂಡ ಎಲ್ಲರೂ ಕೂಡ ರಾತ್ರಿ ಸಮಯದಲ್ಲಿ ನಿರ್ಭಯವಾಗಿ ಓಡಾಡಬೇಕು, ನೆಮ್ಮದಿ ಜೀವನ ಮಾಡಬೇಕು ಅಂತೇಳಿ ಪ್ರತಿ ಹಳ್ಳಿ ಕೂಡ ಇವತ್ತು ಹೈಮಾಸ್ ದೀಪಗಳನ್ನು ಹಾಕಿದ್ದೇನೆ. ಜೊತೆಗೆ ಇವತ್ತು ನಮ್ಮ ಸರ್ಕಾರ ಕೂಡ ಉದಾಹರಣೆ ತಗೊಳ್ಳಿ. ಹಿಂದೆ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದು ಬಂದಾಗ 1318ರಲ್ಲಿ ಅನೇಕ ಭಾಗ್ಯಗಳನ್ನು ಕೊಟ್ಟಂತ ಭಾಗೀರಥ ಆಗಿದ್ರು. ಆಮೇಲೆ ಮತ್ತೆ ಅಧಿಕಾರ ಬರಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷವನ್ನು ಘೋಷಣೆ ಮಾಡಿದ್ರು. ಏನು 5 ಗ್ಯಾರಂಟಿಗಳ ಘೋಷಣೆ ಮಾಡಿದ್ವಿ. ಏನಪ್ಪ ಗ್ಯಾರಂಟಿಗಳು? 1ನೇ ಗ್ಯಾರಂಟಿ ಅನ್ನಭಾಗ್ಯ.
ಯಾಕೆ ಅನ್ನಭಾಗ್ಯ ಮಾಡಿದ್ರು ಅಂದ್ರೆ ಈ ಕೋಲಾರ ಜಿಲ್ಲೆ ಭಾಗದಲ್ಲಿ ವಿಶೇಷವಾಗಿ ಯಾರು ಕೂಡ ಭತ್ತ ಬೆಳೆಯಲ್ಲ. ಬೆಳಿತೀರಮ್ಮ? ರಾಗಿ ಬೆಳೆಯೋದೇ ಬಾಧೆ, ನೆಲೆಯಲ್ಲಿ ಬೆಳೆಯೋದು. ಅಂತವರಿಗೆ ಪ್ರತಿ ಮನೆ ಕೂಡ ಅಕ್ಕಿ ಸೇರ್ಬೇಕು ಅಂತ ಹೇಳಿ 10 ಕೆಜಿ ಅಕ್ಕಿಯನ್ನ ಒಂದು ತಲೆಗೆ ಅಂತ ಮಾಡಿ ಅನ್ನಭಾಗ್ಯ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದು ಸಿದ್ದರಾಮಣ್ಣ. ಇದರೊಟ್ಟಿಗೆ ನನ್ನ ತಾಯಿಯಂದ್ರು, ನೀವು ಕರ್ನಾಟಕ ಭಾಗದಲ್ಲಿ ಧರ್ಮಸ್ಥಳ, ಘಾಟಿ ಸುಬ್ರಹ್ಮಣ್ಯ, ಬೆಂಗಳೂರು, ಅಕ್ಕನ ಮನೆ, ತಂಗಿ ಮನೆ, ಸೊಸೆ ಮನೆ, ಕೋಪದ ಗಂಡ ಮನೆ ಮುಂದ್ಕೊಂಡು ಹೋಗೋದಕ್ಕೆ ಬೇರೆ ನಮ್ಮ ತಂಗಿಯರ ಮನೆಗಳು ಎಲ್ಲ ಮನೆ ಹೋಗೋದಕ್ಕೆ ಸರ್ಕಾರಿ ಬಸ್ಗಳಲ್ಲಿ ಶಕ್ತಿ ಯೋಜನೆಯಲ್ಲಿ ನಿಮಗೆಲ್ಲ ಫ್ರೀ ಮಾಡಿದ್ರು. ಅಲ್ಲೇ ನಮ್ಮ ಅದೇ ಏನು ಸಿಕ್ಕಿಲ್ಲ ಅಂತ ಹೋಗ್ಬೇಕಾದ್ರೆ ಆಧಾರ್ ಕಾರ್ಡ್ ಎತ್ಕೋ, ಬಸ್ ಎತ್ಕೋ, ರೈಟ್ ಅಲ್ಲೇನಮ್ಮ ಸಾಯಂಕಾಲ ಅದಾದ ನಂತರ ಇವತ್ತು ನಿಮಗೆ ಆ ಶಕ್ತಿ ಯೋಜನೆ ನಿಮಗೆ ಶಕ್ತಿಯನ್ನು ತುಂಬಿ ಪ್ರತಿ ಹೆಣ್ಣು ಮಗಳು, ಯಾವುದೇ ಜಾತಿ ಇಲ್ಲ, ಯಾವುದೇ ಪಾರ್ಟಿ ಇಲ್ಲ, ಯಾವುದೇ ಕುಲ ಇಲ್ಲ, ಈ ಕರ್ನಾಟಕ ರಾಜ್ಯ ಹುಟ್ಟಿರ್ತಕ್ಕಂಥ ಯಾರ್ಯಾರು ಆಧಾರ್ ಕಾರ್ಡ್ ಹೊಂದಿದ್ದಾರೋ ಎಲ್ಲ ಹೆಣ್ಣು ಮಕ್ಕಳು ಕೂಡ ಈ ಬಸ್ಸುಗಳಲ್ಲಿ ಪ್ರಿಯ ಹೋರಾಟ ಮಾಡಿದ್ದು ಕರ್ನಾಟಕ ಸರ್ಕಾರದ ಶಕ್ತಿ ಯೋಜನೆ. ಇದು ಮೂರನೇ, ಬಹಳ ಜನ ಆ ಮನೆಗಳಲ್ಲಿ ಕರೆಂಟ್ ಸರ್ಕಾರ ಕಿವಿನದು ಕೇಳಿದೆ, ಕರೆಂಟ್ ಕಟ್ಟ ಅಂತ. ನಾಳೆ ಕಟ್ಟನೆ ಬಿಡು, ನಾಳೆ ಕಟ್ಟಿಲ್ಲ. ಅವಾಗ ಬಸ್ ಬಂದ್ರೆ ಕರೆಂಟ್ ಕಟ್ಬೇಡಾಗ್ತಾ ಇದ್ರು. ಅವಾಗ ನಮ್ಮ ನೋಡ್ಕೊಂಡಿರಿ, ಅದೇ ಬಾ ಈ ದಾವ ನೋಡ್ಬೇಕಲ್ಲ, ಅದಕ್ಕೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಸಿದ್ದರಾಮಣ್ಣವರು ನಿಮಗೆ ಭಾಗ್ಯ ಜ್ಯೋತಿ ಅಂದ್ರೆ ಪ್ರತಿ ಮನೆಯಲ್ಲಿ ಕೂಡ ಕರೆಂಟ್ ಅನ್ನು ಫ್ರೀ ಕೊಡ್ತಕ್ಕಂಥದ್ದನ್ನು ಮಾಡಿದ್ವಿ. ಇದರೊಟ್ಟಿಗೆ ಯಾರ್ಯಾರು ವಿದ್ಯಾಭ್ಯಾಸ ಮಾಡಿರ್ತಾರೋ ಅವರಿಗೆ ಒಂದು ಪ್ರೋತ್ಸಾಹ ಕೊಡುವಂತ ಕೆಲಸವನ್ನು ಕೂಡ ಮಾಡಿ. ಈ ಪ್ರತಿ ಗ್ಯಾರಂಟಿ ಏನಿದೆ, ಈ ಗ್ಯಾರಂಟಿ ಮುಖಾಂತರ ಇಡೀ ಕರ್ನಾಟಕದಲ್ಲಿ ಇವತ್ತು ಸುಮಾರು 1,76,00,000 ಕುಟುಂಬಗಳು ಇವತ್ತು ಆ ಬೆನಿಫಿಟ್ ತಗೊಂಡಿದ್ದಾರೆ. ಕೆಲವರು 20 ತಿಂಗಳು ತಗೊಂಡಿರ್ತಾರೆ, 1 ತಿಂಗಳು ಬಂದಿಲ್ಲ ಅಂದ್ರೆ ಈ ಟಿವಿ ಕೇಳ್ತಾರೆ ಏನಂತ, ಬಂದ ಅಂತ ಬಂದಿಲ್ಲ ನೋಡ ಸಿದ್ದರಾಮಣ್ಣ ಹಾಕಿಲ್ಲ, ಲಕ್ಷ್ಮಣ ಹಾಕಿಲ್ಲ ಅಂತ ಹೇಳ್ತಾರೆ. ಅದು 20 ತಿಂಗಳು ತಗೊಂಡ್ರದ ಅದ್ಯಾರು ಹೇಳಲ್ಲ. ಅಲ್ಲ ಸಾಲ ತಗೊಂಡವರೇ ಟೈಮ್ ಕೊಡೋದಿಲ್ಲ, ಕೊಡ್ತಾರ ಅಂತದ್ದು ಸರ್ಕಾರದ ಧರ್ಮಕ್ಕೆ ಬರೋದು. 1 ತಿಂಗಳು ಆದ್ರೂ ಕೂಡ ಹೆಣ್ಮಕ್ಳು ನಿಯತ್ತಾಗಿ ಹೇಳಬೇಕು, 15 ತಿಂಗಳು ಬಂತಪ್ಪ, 2 ತಿಂಗಳು ಬಂದಿಲ್ಲ, 1 ದಿವಸ ಹೆಚ್ಚಿಗೆ ಮಾತ್ರ ಆಗ್ತಾರೆ. ಅದೇನಮ್ಮ, ಹಾಗೆ ಇವತ್ತು ನಾವು ಶಕ್ತಿ ಹಣ ತಗೊಂಡು ನಮಗೆ ಶಕ್ತಿ ತುಂಬ್ತಾ ಇದ್ದೀವಿ. ಜೊತೆಗೆ ಈ ಬಾರಿ ತೀರ್ಮಾನ ಮಾಡಿದ್ದೇನೆ, ಪುತ್ತೂರು ಹೋಬಳಿಯಲ್ಲಿ ಯಾವುದೇ ಜಾತಿಯವರಾಗ್ಬೋದು, ಯಾವ ಜಾತಿಯವರು ನಿವೇಶನ ಇಲ್ಲವೋ ಅವರು ಇವತ್ತು 1,250 ಸೀಟ್ಗೆ ಕೊಡ್ತಾ ಇದ್ದೇನೆ. ಎಲ್ಲರೂ ಕಣ್ಣ ಮಾಡೋದು ಮಾಡಿ, ನಮ್ಗೇನ್ ಬೇಸರ ಇಲ್ಲ. ನೀವು ಕಿಲ್ಲು ಮಾಡಿದ್ರೆ ನಮ್ಗೆ ಒಳ್ಳೇದು, ನೀವು ಕಣ್ಣ ಮಾಡಿದ್ರೆ ನಮ್ಗೆ ಒಳ್ಳೇದು. ಅದೇ ನಮ್ಮ ಬಸವಣ್ಣವರು ಮಾತು ಹೇಳ್ತಾರೆ, ಏನು ನಿಂದಕರಿರಬೇಕು ಹಂದಿಗಳಂತೆ. ಇನ್ನೊಬ್ಬ ಹುಚ್ಚಬೇಕು ಹಿಂಗೆ ನೋಡ, ಹೆಂಗ ಬೆಳಿಗ್ಗೆ 4 ಗಂಟೆಗೆ ಹೋಗಲ್ಲ, ಇನ್ನು ಮಳಿಗೆ ಅಂದ್ಮೇಲೆ ನಿನ್ ಕೊಡ ಬರ್ತದ ಹಿಂಗಂತ ನಬ್ಬ ಅಂತೇಳಿ ಬೆಳಿಗ್ಗೆ ನೀವು ಹಾಲಿರ್ತೀಯ. ಅದೇನಮ್ಮ, ಹಾಗೆ ನಿಂದನೆ ಮಾಡಬೇಕು, ಟೀಕೆ ಮಾಡಬೇಕು, ವಿರೋಧ ಪಕ್ಷಗಳ ವಿರೋಧ ಮಾಡೋದಕ್ಕೆ ಅವರು ಏನು ವಿರೋಧ ಮಾಡ್ತಾರೆ ನಾವೆಲ್ಲವನ್ನು ಕೂಡ ಸಲಹೆ ಅಂತ ಸ್ವೀಕಾರ ಮಾಡ್ತೇವೆ. ಏನಾಗುತ್ತಮ್ಮ ಅಂದ್ರೆ ಒಂದು ಹೇಳ್ತಾರೆ, ಮೋರ್ ಪಾಪ್ಯುಲರ್
ಮೋರ್ ಎನಿಮೀಸ್. ಏನ್ ಹೇಳಿ ಹಂಗಂದ್ರೆ ಮೋರ್ ಪಾಪ್ಯುಲರ್ ಮೋರ್ ಎನಿಮೀಸ್ ಅಂದ್ರೆ ಹೆಚ್ಚು ಪ್ರಚಾರ ಆದಷ್ಟು ಕೂಡ ನಿಮಗೆ ದುಶ್ಮನರು ಜಾಸ್ತಿ ಆಗ್ತಾರೆ. ಆದ್ರೆ ಆ ದುಶ್ಮನ ಭಯಪಟ್ಟು ನಾವು ಬೆಂತೋಸಿ ಓಡೋಗೋರಲ್ಲ ಇವತ್ತು. ಹಂಗಾಗಿ ಇವತ್ತು ಎಲ್ಲ ಜಮೀನನ್ನ ಇವತ್ತು ಮೀಟಿಂಗ್ ಕರೆದು ರಿಸರ್ವ್ ಮಾಡಿಸಿ ಪ್ರತಿ ಪಂಚಾಯಿತಿ ಕೂಡ 300 ಸೈಟ್ ಅಂದ್ರೆ ಸರಿಸುಮಾರು 1300 ಸೈಟ್ ಅನ್ನ ಒಂದು 6 ತಿಂಗಳೊಳಗಾಗಿ ನಿಮ್ಮನ್ನೇ ಕರೆದು ಇದೇ ತರ ಸಭೆ ಮಾಡಿ ಹಂಚ್ತೇನೆ. ಟೀಕೆ ಮಾಡೋಲ್ಲ ಮಾಡಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಕೆಲಸಗಳು ಉಳಿತವೆ, ಮನುಷ್ಯ ಉಳಿಯಲ್ಲ. ಟೀಕೆ ಸಾಯ್ತವೆ, ಕೆಲಸ ಉಳಿತವೆ. ಅದೇನಮ್ಮ, ನಾವು ಯಾರು ಶಾಶ್ವತ ಅಲ್ಲ. ಇದ್ದೀರಾ? ಶಾಶ್ವತ ಯಾರು ಅಲ್ಲ. 28 ರೇಪ್ ಮಾಡ್ತೀವಿ. ಆದ್ರೆ ನಾವು ಮಾಡತಕ್ಕಂಥ ಕೆಲಸಗಳು ಪರ್ಮನೆಂಟ್ ಉಳಿತಾ ಇವೆ, ಹೌದಲ್ಲ? ಹಾಗಾಗಿ ಇವತ್ತು ನಾವು ಕೆಲಸ ಮಾಡೋಣ. ಟೀಕೆಗಾರರಿಗೆ ನಮಸ್ಕಾರ ಹಾಕೋಣ. ನಮ್ ಬಹಳ ಕೆಲಸ ಬರ್ತಾ ಹೋಗ್ತಾರೆ. ಆನೆ ಹೋಗ್ತಾ ಇದ್ರೆ ಏನೋ ಬಗಳ್ತಾ ಇರ್ತವೆ. ಆನ ತಲೆ ಕೆಡಿಸ್ಕೋಬ, ಆನಂತರ ಕೆಲಸ ಮಾಡ್ತಾ ಹೋಗ್ತಾ ಇರ್ಬೇಕು. ಅದನ್ನ ನಮ್ಮ ಗುರುಗಳು ಹೇಳಿಕೊಟ್ಟಿದ್ದಾರೆ. ಇವತ್ತು ಪುತ್ತೂರು ಹೋಬಳಿಯಲ್ಲಿ ಅನೇಕ ಮುಖಂಡರು ಕೂಡ ಏನು ಪಕ್ಷಕ್ಕೆ ಸೇರ್ತಾ ಇದ್ದಾರೆ, ಮುಂದೆ ಸೇರ್ತಾರೆ. ನಾವು ನಿಮ್ಮೆಲ್ಲರೂ ಕೂಡ ಗೌರವಿತವಾಗಿ ನಡೆಸ್ಕೊಳ್ತೇವೆ. ಯಾವುದೇ ಕಾರಣ ಕೂಡ ನಿಮ್ಮ ಒಂದು ಪರ್ಸನಲ್ ಇಮೇಜ್ಗೆ ಡ್ಯಾಮೇಜ್ ಆಗದ ರೀತಿಯಲ್ಲಿ, ನಿಮ್ಮ ವ್ಯಕ್ತಿತ್ವಕ್ಕೆ ತೊಂದರೆಯಾದ ರೀತಿಯಲ್ಲಿ ನಾವು ನಿಮ್ಮನ್ನು ನಡೆಸ್ಕೊಳ್ತೇವೆ. ನಮಗೆ ಸ್ವಾರ್ಥ ಏನೂ ಇಲ್ಲ. ಇದೇನಮ್ಮ, ಏನು ಸ್ವಾರ್ಥ ಇಲ್ಲ. ನಮಗೆ ಜೀವನ ಬಹಳ ಸಿಂಪಲ್. ಬೆಳಿಗ್ಗೆ ಮುದ್ದೆ ಮಾಡಿ ಹಾಕ್ತಾರೆ, ಇನ್ನೊಂದು ಇಡ್ಲಿ ಕೊಡ್ತಾರೆ, ಮಧ್ಯಾಹ್ನ ಚಪಾತಿ ರೈಸ್, ಸಾಯಂಕಾಲಕ್ಕೆ ಒಂದು ಚಪಾತಿ ಮುದ್ದೆ ಗಿಡ ಮಾಡಿ ಹಾಕ್ತಾರೆ. ಮುದ್ದೆ ಉಳಿಸೋದು ಮಾಡಾಕ್ತಾರೆ, ಇಲ್ಲಾಂದ್ರೆ ಗೊತ್ತು ಏನೋ ಒಂದು ಹಾಕ್ಬಿಡ್ತಾರೆ ಅಷ್ಟೇ. ಜೊತೆಗೆ ವಾರಕ್ಕೊಂದು ಸೃಷ್ಟಿ. ಇಷ್ಟೇ ಜೀವನ, ಏನು ತಗೊಂಡಲ್ಲ ನೀವು. ಅದೇ ಅದಕ್ಕೆ ಇರುವ ತನಕ ಒಳ್ಳೆ ಕೆಲಸ ಮಾಡ್ಬೇಕು. ಎಷ್ಟು ಆಸ್ತಿ ಮಾಡಿದ್ರು ಕೂಡ ನಿಮ್ ಮುಂದೆ ಆಸ್ತಿ ಬರಲ್ಲ. ಬರ್ತೇನೋ? ಬರಲ್ಲ. ಈಗ ಯಾರೋ ಒಬ್ಬ ಮನೆಯಲ್ಲಿ ಸ್ನೇಹಿತ ಅಂತೆ, ಹೆಂಡತಿ ಹೋಗ್ಬಿಟ್ಟಿದ್ಲು. ಮನೆಗೆ ಬಂದ, ಓ ಬಾಬಾ ನೋಡ, ಬಾ 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 ನೋಡಪ್ಪ, ಹೆಂಡತಿ ಬಂದ್ಮೇಲೆ ಮನೆ ಕಟ್ಟೆ, ಜಮೀನ್ ತಗೊಂಡೆ, ನನ್ನ ಮಕ್ಕಳು ಮದುವೆ ಮಾಡಿದೆ, ಚೇರ್ಮನ್ ಆ ಸೌಭಾಗ್ಯವತಿ ಇದ್ದಲ್ಲಪ್ಪ, ಹಾಗೆ ಇದ್ದ ಕೋಟಿ ಬಂತು. ಯಾಕೆನೇ ಇಲ್ಲ ಅಂದಲೆ ಮನೆ ಏನಕ್ಕೆ, ಮಠ ಏನಕ್ಕೆ, ಈ ಆಸ್ತಿ ಏನಕ್ಕಪ್ಪ. ಹಂಗೆ ನೋಡಿದ್ದಂತೆ, ಈ ಮುಳುವತ್ತಿದ್ದಂತೆ. ಕದ್ಬಿಟ್ಟು ನಿಮ್ಗೆ ಇಷ್ಟ ಬಾಯಿಲಿ ಭೂಮಿ ಬಿಸಿದೆ ಅಪ್ಪ, ಬಿಗಿ ಹಾಕ್ಬಿಟ್ಟು ಅಂತ ಹೇಳಿದ್ವಿ. ಅಂದ್ರೆ ನಮ್ಮ ವ್ಯಾಮೋಹ ಎಲ್ಲಿರುತ್ತೆ ಅಂದ್ರೆ ಇಷ್ಟೆಲ್ಲ ಹೋಗಿ ಅಂದ್ರೂ ಆ ಭೂಮಿ ಒಟ್ಟಿಗೆ ಇಷ್ಟ ಆಗುತ್ತೆ ಮನುಷ್ಯ. ಈ ಮಾತು ಯಾಕೆ ಹೇಳಿದೆ ಅಂದ್ರೆ, ಈ ಭಾವ ಇದೆಯಲ್ಲ, ಇದು ಸಾಯ ತನಕ ಹೋಗೋದಿಲ್ಲ. ಬೇಗ ಬೇಗ ಆಸ್ತಿ ಮಾಡ್ಬೇಕು, ಜಮೀನ್ ತಗೋಬೇಕು, ನಾನು ಇರೋದು ಮನೆ ಮಾಡ್ಬೇಕು, ನನ್ನ ಮಕ್ಕಳು ಬೆಳೆಸಬೇಕು, ಇವೆಲ್ಲ ಮಾಡ್ತೀವಿ. ಇದು ಯಾವುದು ಪರ್ಮನೆಂಟ್ ಅಲ್ಲ. ನೀವೆಲ್ಲ ಆಸ್ತಿ ಮಾಡಿಟ್ಟಿದ್ರೆ, ಮಗ ಏನೋ ಕೆಟ್ಟವನಾದ್ರೆ ಈಗ ಸಿಂಪಲ್ ಯಾವ್ದು ಜೂಜು ಮೊಬೈಲ್ ಕೂತ್ಕೊಂಡೆ ಕೋಟ್ಯಾಂತರ ಪಾಪ ನಾನು ಹಾಕ್ತಾರೆ. ಅದಕ್ಕೆ ಮಕ್ಕಳನ್ನ ವಿದ್ಯೆ ಕೊಟ್ಟು ಬೆಳೆಸಬೇಕು. ಹೀಗಾಗಿ ಇವತ್ತು ಏನು ಗ್ರಾಮ ಅಭಿವೃದ್ಧಿ ಮಾಡೋಕ್ಕೆ ನಾವೆಲ್ಲ ಮುಖಂಡರು ಬದ್ಧರಾಗಿದ್ದೇವೆ. ನಾನು ಯಾರು ಟೀಕೆ ಮಾಡೋದಿಲ್ಲ, ಎಲ್ಲ ನಮ್ಮ ನಾಯಕರೇ. ಆದ್ರೆ ನಮ್ಮ ಗುರಿ ಈ ಹೋಬಳಿಯನ್ನ, ಈ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡತಕ್ಕಂಥದ್ದು. ಆಮೇಲೆ ನಿಮಗೆ ಹಿಂದೆ ನಮ್ಮ ಮನ್ರೇಗಾ ಅಂತ ಮಾಡಿದ್ರು. ನೀವೆಲ್ಲ ಊರಲ್ಲಿ ನರೇಗಾ ಅಂತ ಹೇಳಿ ನಿಮ್ಮೂರುಗಳ ಚರಂಡಿ ಮಾಡ್ಕೊಳ್ಳೋದು, ನಿಮ್ಮೂರುಗಳಲ್ಲಿ ಅಂಗನವಾಡಿ ಶುಲ್ಕ ಕಟ್ಕೊಳ್ಳೋದು, ನಿಮ್ಮಲ್ಲಿ ರಸ್ತೆ ಸ್ವಚ್ಛ ಮಾಡ್ತಕ್ಕಂಥದ್ದು, ಸಿಮೆಂಟ್ ರಸ್ತೆ ಮಾಡ್ತಕ್ಕಂಥದ್ದು, ಕೆರೆಯಲ್ಲಿ ಹೂಳು ತೆಗೆಯೋದು, ಕಲ್ಯಾಣ ಮಾಡೋದು, ಇವೆಲ್ಲ ಮಾಡ್ತಾ ಇದ್ವಿ.
ನೀವು ಯಾರು ಪಂಚಾಯತಿಯಲ್ಲಿ ಹೋಗಿ ಪ್ರಾರಂಭ ಹಾಕೊಟ್ಟಿರೋ ಅವರಿಗೆ ಕೆಲಸ ಕೊಡ್ತಾ ಇದ್ರು. ಇವತ್ತು ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ, ಹಿಂದೆ ನಮ್ಮ ಸರ್ಕಾರ ಇದ್ದಂತಹ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಬದಲಾವಣೆ ಮಾಡಿ ಜಿ ಹೋಮ್ ಜಿ ಅಂದ್ರೆ ಅರ್ಥ ಇಲ್ಲ ನಿಮ್ಗೆ. ಹೊಸ ಸ್ಕೀಮ್ ಮಾಡಿದ್ದಾರೆ. ಹೊಸ ಸ್ಕೀಮ್ ಅಲ್ಲಿ ನೀವ್ಯಾರು ಕೂಡ ಕೂಡ್ಬೇಕು ಕೇಳಂಗಿಲ್ಲ. ಮೊದಲು ನಿಮ್ಮ ಮೆಂಬರ್ ಅವರು ಇವರಿಗೆ ಕೆಲಸ ಮಾಡಬಹುದಾಗಿತ್ತು. ಇವತ್ತು ಆ ಇಲ್ಲ. ಇಡೀ ಪಂಚಾಯಿತಿಯಲ್ಲಿ ಒಂದೇ ಊರ್ನೇ ತಗೊಳ್ಳೋದು. ಅದು ಯಾರು ತಗೊಳ್ಳೋದು? ಮೆಂಬರ್ಗಳಲ್ಲ, ಅಲ್ಲಿ ದೊರೆ. ನಿಮ್ಮ ಕೋಟಿ ಹಣ ಬರೋದಿಲ್ಲ. ನೀವು ಹಣ ಅವರ ಹೆಸರಿಗೆ ಹೋದ್ರೆ ಅವತ್ತು ಭಿಕ್ಷೆ ಬರ್ತೀನಿ ನೋಡ್ಬೇಕು. ಅರ್ಥ ಹೋಗ್ಬಿಡಿ. ಇನ್ನು ಮುಂದೆ ಏನಾದ್ರೂ ಕೂಡ ಉದ್ಯೋಗ ಖಾತ್ರಿ ಕೆಲಸ ಆಗುತ್ತೆ ಅಂದ್ರೆ ಅದು ಸಾಧ್ಯನೇ. ಇಂಥ ಯೋಜನೆಗಳನ್ನ ಈ ಬಿಜೆಪಿ ಸರ್ಕಾರ ತಂತಾರೆ. ಇದಕ್ಕೆ ಯಾವುದೇ ಗೌರವ ಇಲ್ಲ, ದಯಮಾಡಿ. ಹಾಗಾಗಿ ಇವತ್ತು ನಾವು ಆ ಏನು ಮನರೇಗಾ ಯೋಜನೆ ಇದೆ ಅದನ್ನ ತಿರಸ್ಕಾರ ಮಾಡಿದವರಿಗೆ ಬುದ್ಧಿ ಕಲಿಸೋಣ. ವೀರ್ ರಾಮ್ಜಿ ಯೋಜನೆ ಇದೆ ಅದನ್ನು ತಿರಸ್ಕಾರ ಮಾಡೋಣ. ಆ ಬಿಜೆಪಿಯವರಿಗೆ ಬುದ್ಧಿ ಕಲಿಸೋಣ. ಬೆಲೆ ಜಾಸ್ತಿ ಮಾಡಿರ್ತಕ್ಕಂಥ ಬಿಜೆಪಿಯವರಿಗೆ ಬುದ್ಧಿ ಕಲಿಸೋಣ ಮಾತುಗಳನ್ನು ಹೇಳ್ತಾ ಇವತ್ತು ಸದಾ ಕಾಲ ಕೂಡ ಅಭಿವೃದ್ಧಿಗೆ ನಾನು ಬದ್ಧರಾಗಿರ್ತೇನೆ. ನಮ್ಮ ಕಾಯಕ ಅಭಿವೃದ್ಧಿಯನ್ನು ಮಾಡತಕ್ಕಂಥದ್ದು. ಅಭಿವೃದ್ಧಿಗೆ ಸದಾ ಕಾಲ ಬದ್ಧರಾಗಿರ್ತೇನೆ. ಮಾತುಗಳನ್ನ, ವಿಶ್ವಾಸದ ಮಾತುಗಳನ್ನ, ನಂಬಿಕೆಯ ಮಾತುಗಳನ್ನ ನಿಮ್ಮಲ್ಲಿ ಹೇಳಿ ನೀವೆಲ್ಲ ನಾಯಕರಿಗೆ ಉತ್ತರ ಇರ್ತಕ್ಕಂಥ ಪ್ರತಿ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿ ಮುಖಂಡರು ಕೂಡ ನನಗೆ ನಾಯಕರೇ. ಹಿಂದೆ ಕಾಲ ಇತ್ತು, ನಾನು ಹೇಳಿದಕ್ಕೆ ಆಗ್ಬೇಕು, ಹೋಗ್ಲಿ, ಹಿಂದೆ ಹೋಗ್ಬೇಕು, ಮುಂದೆ ಬರಬೇಕು. ಈಗ ಆ ಕಾಲ ಇಲ್ಲ, ಪಾಂಡವರ ಕಾಲ ಇಲ್ಲ. ಪ್ರತಿ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿ ಲೀಡರ್ ಕೂಡ ನನಗೆ ಲೀಡರ್ಗಳೇ. ಹಾಗಾಗಿ ನಾನು ಸದಾಕಾಲ ನಿಮ್ಮೊಟ್ಟಿಗೆ ಇರ್ತೇನೆ, ನಿಮ್ಮ ವಿಶ್ವಾಸ ಇರ್ತೇನೆ. ವೇದಿಕೆ ಬೇಕಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ನಾವು ನಿಮ್ಮೊಟ್ಟಿಗೆ ಇರ್ತೇವೆ ಅನ್ನೋ ಮಾತುಗಳನ್ನ ಹೇಳ್ತಾ ಇವತ್ತು ಹೆಚ್ಚಿಗೆ ತಾವೆಲ್ಲ ಬಂದು ಆಶೀರ್ವಾದ ಮಾಡೋದಕ್ಕಾಗಿ ತಾವೆಲ್ಲರಿಗೂ ಹೊಂದಿಸಿ ನಮ್ಮ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.